ಇದನ್ನು ನಾವು ಒಂದು ಮೋಟಿವೇಶನ್ ಥರ ತೊಗೊಂಡು ಹೋಗ್ತಾ ಇದ್ದೀವಿ. ದಿನ ಒಂದು ಮೋಟಿವೇಶನ್ ವಿಡಿಯೋಗಳು ಅಂದರೆ ಲೈಫ್ ಬಗ್ಗೆ ಯಾರಿಗೆ ಏನಾದರೂ ಒಂದು ಸಣ್ಣದಾಗಿ ಒಂದು ಹೆಲ್ಪ್ ಆದರೆ ಸಾಕು ನಮ್ಮ ಈ ವಿಡಿಯೋದ ಮುಖಾಂತರ. ಅದ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಕಥೆಗಳು, ಸ್ಟೋರಿಗಳು ಹೇಳ್ತಾ ಹೋಗ್ತೀವಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಇವತ್ತೊಂದು ಕಾಲ್ಪನಿಕ ಕಥೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತೀನಿ. ಅದನ್ನು ನಾನು ಸ್ಕ್ರಿಪ್ಟಾಗಿ ಬರೆದಿಟ್ಕೊಂಡಿದ್ದೀನಿ ಬುಕ್ಕಲ್ಲಿ. ಬ್ರೂಸ್ಲಿ ಒಂದ್ಸಾರಿ ಹೇಳಿದರು, ಏನಂತ ಹೇಳ್ತಂದ್ರೆ, ನೀವೆಂದು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಮುಂದೆ ಏನಾದರೂ ಒಂದು ನಿಮಗೆ ಅನಿಸುತ್ತೆ ಮನಸ್ಸಲ್ಲಿ, ಲೈಫಲ್ಲಿ ಏನಂದರೆ, ನೀವು ನಿಮ್ಮ ಬಗ್ಗೆ ಏನೇನು ಮಾತಾಡ್ಕೋತಿದ್ದೀರಾ, ಏನೇನು ಅನ್ಕೋತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನಸ್ಸು ಅದನ್ನು ನಂಬುತ್ತೆ. ನಾವು ಏನೇ ನೆಗೆಟಿವ್ ಹೇಳಿದ್ರೆ, ಪಾಸಿಟಿವ್ ಹೇಳಿ, ನಮ್ಮ ಮನಸ್ಸು ಸತ್ಯ ನಂಬುತ್ತೆ. ಅದಕ್ಕೆ ಸುಳ್ಳು ಅದು ಸತ್ಯವಾದ ಗೊತ್ತಾಗಲ್ಲ. ನಮ್ಮ ಬ್ರೈನ್ಗಾಗಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ, ಇನ್ನೂ ಪವರ್ಫುಲ್ ಆದಂಥ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದಕ್ಕೆ ಸತ್ಯವಾದ ಸುಳ್ಳು ಅದು ಗೊತ್ತಾಗಲ್ಲ. ನಾವು ಏನು ಅನ್ಕೋತೀವಲ್ಲ ಅದೇ ಆಗುತ್ತೆ. ನಾವು ಏನು ಅನ್ಕೋತೀವಿ, ಯಾವ ಡೆನ್ಸಿಟಿ ಇರ್ತೀವಲ್ಲ ಅದೇ ನಮ್ಗೆ ಆಗುತ್ತೆ. ಈ ಮಾತು ಎಷ್ಟು ಸತ್ಯ ಅಂತ ಒಂದು ಸಣ್ಣ ಕಥೆ ಮುಖಾಂತರ ತಿಳ್ಕೊಂಡ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಊರಿನ ಹುಡುಗ ವರುಣ್ ಎಂಬಾತ, ಅವನು ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು, ಆದರೆ ಒಂದು ದೊಡ್ಡ ದುರ್ಬಲತೆ ಏನೆಂದರೆ, ಒಂದು ಯಾವ ಕೆಲಸ ಮಾಡಿದರೂ ಮೊದಲಾಗಿ ತನ್ನನ್ನು ಅವನು ಟೀಕಿಸ್ಕೊಳ್ತಾ ಇದ್ದ. ಅವನು ಏನೇ ಮಾಡಿರೋ ಕೆಲಸ ಮಾಡಿದ್ರು ತನ್ನನ್ನು ತಾನು ಟೀಕಿಸ್ಕೊಳ್ತಾ ಇದ್ದ. ಅವನಿಗೆ ಒಂಥರ ಲೇಜಿನೆಸ್ ಜಾಸ್ತಿ. ಅವನು ಆ ಮೊದಲು ಹೇಳೋದೇನೆಂದರೆ, ಇದು ನನ್ನಿಂದ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ, ಈ ಥರ ವರ್ಡ್ಗಳು ನನ್ನ ನೋಡಿ ಎಲ್ಲ ನಗ್ತಾರೆ, ಆಡ್ಕೋತಾರೆ ಅನ್ನೋ ಈ ಮನೋಭಾವನೆ ಅವನಿಗಿತ್ತು. ಇದು ಅವನು ದಿನದಿಂದ ಮಂತ್ರ ಕೂಡ ಆಗಿತ್ತು. ದಿನ ಅದನ್ನ ಹೇಳ್ತಾ ಇದ್ದ. ಯಾರು ಏನೇ ಕೆಲಸ ಹೇಳಿದ್ರು ಇದನ್ನ ಮಂತ್ರ ಥರ ಪಠನೆ ಮಾಡ್ತಾ ಇದ್ದ. ಅದು ಒಮ್ಮೆ ಅವನ ಗುರುಗಳು ಅವನಿಗೆ ಹೇಳಿದರು, ವರುಣ್, ಏನ್ರಿ ಇದು, ನಿಮ್ಮ ಬಾಯಿ ನಿಮ್ಮ ಮನಸ್ಸಿಗೆ ಆಜ್ಞೆಯನ್ನು ಕೊಡುತ್ತಿದೆ. ನೀನು ನಿನ್ನನ್ನೇ ನಾನು ಈಗಾಗಲೇ ಸೋತವನಂತೆ ಹೇಳುತ್ತಾ ಇದೆ, ಯಾಕೆ? ನೀನು ಈಗಲೇ ಸೋತಂತೆ ಒಪ್ಕೋತಿದ್ದಲ್ಲ, ಯಾಕೆ ಅಂತ ಕೇಳ್ತಾರೆ. ಆದರೂ ವರುಣ ಅದನ್ನ ಗುರುಗಳ ಮಾತನ್ನ ತಲೆಯಲ್ಲಿ ಹಾಕೊಳ್ಳೋದಿಲ್ಲ. ಆವತ್ತು ಒಂದಿನ ರಾತ್ರಿ ಇದೆಲ್ಲ ಯೋಚನೆ ಮಾಡ್ತಾ ಮಲಗ್ತಾನೆ ವರುಣ್. ಆವಾಗ ಕನಸಲ್ಲಿ ಗುರುಗಳು ಬರ್ತಾರೆ, ಬಂದು ಸಾಕ್ಷಾತ್ತಾಗಿ ಮುಂದೆ ನಿಂತಿರ್ತಾರೆ. ಆವಾಗ ಅವಳೊಂದು ಇಂಗ್ಲೀಷಲ್ಲಿ ಒಂದು ಮಾತಾಡ್ತಾರೆ, ವೆನ್ ಯು ಟಾಕ್ ನೆಗೆಟಿವ್ ಅಬೌಟ್ ಯುವರ್ ಸೆಲ್ಫ್, ಯು ಆರ್ ಟರ್ನಿಂಗ್ ಯುವರ್ ಮೈಂಡ್ ಟು ಬಿಕಮ್ ಎ ವೀಕ್. ನೀನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅದು ನಿನ್ನ ಮೈಂಡ್ ನಿನ್ನನ್ನು ಮುಂದೆ ವೀಕ್ ಆಗಿ ಮಾಡುತ್ತೆ. ಅದೇ ಮುಂದೆ ನಿನ್ನ ಆಕೃತಿ ಶೇಪ್ ತರುತ್ತೆ ಅಂತ ಹೇಳ್ತಾರೆ. ವರುಣ್ ಅಸಹಾಯವಾಗಿ ಕೇಳಿದ. ಅವಾಗ ವರುಣ್ ಕನಸಲ್ಲಿ ಅಸಹಾಯವಾಗಿ ಕೇಳ್ತಾನೆ, ಹಾಗಾದರೆ ನಾನು ಏನು ಮಾಡೋಕ್ಕೂ ಗುರುಗಳೇ ಅಂತ ಕೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಸೇ ಓನ್ಲಿ ವಾಟ್ ಯು ವಾಂಟ್ ಟು ಬಿಕಮ್, ನಾಟ್ ವಾಟ್ ಯುವರ್ ಫಿಯರ್. ವರ್ಡ್ಸ್ ಆರ್ ಅ ಪವರ್ಫುಲ್, ದೇ ಕ್ರಿಯೇಟ್ ಯುವರ್ ರಿಯಾಲಿಟಿ. ಸೇ, ನಿನ್ಗೆ ಏನು ಅನ್ಸುತ್ತಲ್ಲ ಅದನ್ನೇ ಪಾಸಿಟಿವ್ ಆಗಿ ಹೇಳು. ನೀ ಏನು ಮುಂದೆ ಆಗ್ಬೇಕಂತಿದ್ದಿಲ್ಲ ಅದನ್ನ ಭಯಬಿಟ್ಟು ಹೇಳು. ವರ್ಡ್ಸ್ ಯಾವಾಗಲೂ ಪವರ್ಫುಲ್ ಆಗಿರುತ್ತೆ. ನೀನು ಏನು ಹೇಳ್ತಿಯಲ್ಲ ಅದು ಇನ್ವರ್ಸ್ವರೆಗೂ ಹೋಗುತ್ತೆ. ನಿನ್ನ ವರ್ಡ್ಸು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫಿಟ್ ಆಯ್ತು ಅಂದರೆ, ಒಂದ್ಸರಿ ನೀನು ಏನಾದ್ರು ಮಾಡ್ತೀನಿ ಅಂತ ಫಿಟ್ ಆದಂದರೆ ಅದು ನಿನ್ನ ಯಾರ ಕಡೆಯಿಂದ ಬದಲಿಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಿಂಗೆ ಹೇಳ್ತಾರೆ. ಅಷ್ಟಂದು ಕೂಡಲೇ ಬೆಳಗ್ಗೆ ಅಲಾರಾಮ್ ಹೊಡೆಯುತ್ತೆ. ಅವಾಗ ವರುಣ್ ಎದ್ದು ಹೇಳ್ತಾನೆ. ಆ ಕನಸು ಅವನಿಗೆ ಒಂದು ಸಿಂಗ್ ಥರ ಆಗಿರುತ್ತೆ. ಆ ದಿನ ವರುಣ ಏನು ಬದಲ ಮಾಡ್ಬೇಕಂತ ಶುರು ಮಾಡ್ತಾನೆ. ಫಸ್ಟ್ನೇ ಏನು ಮಾಡ್ತಾನೆ, ನನ್ನಿಂದ ಆಗಲ್ಲ ಅನ್ನೋ ವರ್ಡ್ನ ತಲೆಯನ್ನು ತೆಗೆದು ಹಾಕ್ತಾನೆ. ಆ ನನ್ನಿಂದ ಆಗಲ್ಲ ಅನ್ನೋ ವರ್ಡ್ ಬದಲಾಗಿ ನಾನು ಪ್ರಯತ್ನ ಮಾಡ್ತೀನಿ, ನನ್ನ ಕಡೆಯಿಂದ ಹಾಗೆ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬರ್ತಾನೆ. ಆವಾಗ ನಾನೇನು ಸ್ಪೆಷಲ್ ಇಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ, ಅದರ ಬದಲಿ ನನ್ನ ಹಾದಿ ಯೂನಿಕ್ ಆಗಿದೆ, ನಾನು ಡಿಫ್ರೆಂಟ್ ಆಗಿದ್ದೀನಿ ಅನ್ನೋ ಮೈಂಡಲ್ಲಿ ಥಾಟ್ ಬರುತ್ತೆ. ಆವಾಗ ಇನ್ನೊಂದು ಜನರು ನಗ್ತಾರೆ, ಜನರು ಆಡ್ಕೊಳ್ತಾರೆ ಅನ್ನೋ ಮೈಂಡ್ ಇರುತ್ತಲ್ಲ, ಅದನ್ನು ತೆಗೆದಾಕ್ತಾನೆ. ತೆಗೆದಾಕಿ ನನ್ನ ಪ್ರಯತ್ನಕ್ಕೆ ನಾನು ಸ್ವಂತ ಓನರ್, ಬೇರೆ ಯಾರೂ ಇಲ್ಲ, ಬೇರೆ ಯಾರು ನಕ್ಕರು ನಂಗೇನು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ಗೆ ಕಂಪ್ಲೀಟಾಗಿ ಬಂದ್ಬಿಡ್ತಾನೆ. ಅವಾಗ ಇಂಥ ಒಂದು ಸಣ್ಣ ಪಾಸಿಟಿವ್ ಸೆಂಟೆನ್ಸ್ ಅವನ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಅವನು ಕಾನ್ಫಿಡೆನ್ಸ್ ಮೂಲಕ ಕೆಲಸ ಪ್ರಾರಂಭಿಸಿದಾಗ ಹಿಂದೆ ತಿರುಗದೆ ನೆಗೆಟಿವ್ ಮಾತುಗಳನ್ನು ಎಲ್ಲ ಸುಳ್ಳಾಗ್ಬಿಟ್ಟು. ಅಂದರೆ ಪ್ರತಿದಿನ ಒಂದೊಂದು ಡ್ರಾಪ್ ನೀರು ಹಾಕ್ತಾ 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 ಹೋದರೆ ಒಂದು ದಿವಸ ಆದಮೇಲೆ ಒಂದು ಬಾಟ್ಲಲ್ಲಿ ಫುಲ್ ಆಗುತ್ತೆ. ಹಾಗೆ ಈಗ ನೀವು ಒಂದು ಖಾಲಿ ಬಾಟ್ಲ ಸುಮ್ಮನೆ ಇಟ್ಬಿಟ್ಟು ನೀರು ತುಂಬಲಿ ಅಂತ ತುಂಬಕ್ಕಾಗಲ್ಲ. ಹಾಗೆ ಒಂದು ಸ್ವಲ್ಪ ಹನಿ 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 ಅಥವಾ ಸ್ವಲ್ಪ ಸಿಪ್ ಹಾಕ್ತಾ ಹೋದರೆ 1 ತಿಂಗಳು ತೊಗೋಬೋದು, 6 ತಿಂಗಳು ತೊಗೋಬೋದು, 3 ತಿಂಗಳು ತೊಗೋಬೋದು, 1 ವರ್ಷನೇ ತೊಗೋಬೋದು. ಬಟ್ ಬಾಟ್ಲ್ ಫುಲ್ ಆಗುತ್ತೆ. ಅಂದರೆ ನಮ್ಮಲ್ಲಿರೋ ನಾಲೆಡ್ಜು ಆಫ್ ಆಗುತ್ತೆ, ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ.
ಈಗ ನಿಮ್ಮ ಹತ್ರ ಒಂದು 30% ನಾಲೆಡ್ಜು ಒಂದು ವರ್ಷದಲ್ಲಿ ಬಂತಂದರೆ ಈ 30% ನಾಲೆಡ್ಜ್ನ ನೆಕ್ಸ್ಟ್ 1 ಇಯರ್ ಫಸ್ಟ್ ಡೇಗೆ ಹಾಕ್ಬಿಟ್ರೆ ನಿಮ್ಗೆ 100% ಅಂದರೆ ಒಂದು ಎಫಿಷಿಯನ್ಸಿ ಸಿಗುತ್ತೆ, ಒಂದು ಡಿಸ್ಟಿಂಕ್ಷನ್ ಸಿಗುತ್ತೆ. ಈ ಒಂದು ವರ್ಷ ಎಫರ್ಟಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಎಲ್ಲೋ ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಎಫರ್ಟ್ ಆಗ್ತಾ ಇರಬೇಕು, ಅದು ಬೀಳಿ ಹೇಳಿ ಏನಾರ ಮಾಡ್ತಾ ಇರಬೇಕು. ನಾವು ಬದುಕಿನಲ್ಲಿ ದೊಡ್ಡ ಶಕ್ತಿಗಳು ಯಾವಂದರೆ ನಮ್ಮ ಮಾತುಗಳು. ಫಸ್ಟ್ ನಮ್ಮ ಬಾಯಿಂದ ಏನು ಬರ್ತದಲ್ಲ ಅದು ನಮಗೆ ದೊಡ್ಡ ಶಕ್ತಿ. ನಾವು ದಿನ ನಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಹೇಳ್ಕೊತೀವಲ್ಲ, ಬೆಳಗ್ಗೆ ತಕ್ಷಣ ಅಫರ್ಮೇಷನ್ ಹೇಳೋದು, ಮ್ಯಾನಿಫೆಸ್ಟೇಷನ್ ಮಾಡೋದು, ಇದೆಲ್ಲ ಏನಿದೆಲ್ಲ ನಮಗೆ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ ಸಹಾಯ ಮಾಡ್ತೀವಲ್ಲ. ನಮ್ಮ ಮನಸ್ಸು ಹೆಂಗಿರುತ್ತಂದರೆ ಏನು ಹೇಳಿದ್ರು ಸ್ವೀಕರಿಸುತ್ತೆ, ಫ್ಯಾಕ್ಟ್. ಅದನ್ನು ನಾವು ಟ್ರೈನ್ ಮಾಡಬೇಕು. ಈಗ ನಾವು ಜಾಸ್ತಿ ನೆಗೆಟಿವ್ ಥಾಟ್ಗಳನ್ನ ಜಾಸ್ತಿ ನೋಡಿ ಆಮೇಲೆ ಕೇಳಿ ಇದೆಲ್ಲ ಹಾಗಾಗಿ ಚಿಕ್ಕ ವಯಸ್ಸಿನಿಂದ ನೀನು ಅದು ಮಾಡಬೇಡ, ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಇದು ಬರ್ತದೆ, ಅದು ಬರ್ತದೆ, ಅದೆಲ್ಲ ಹೇಳ್ಬಿಟ್ಟು ನಮ್ಮನ್ನು ತುಂಬ ಕೆಳಮಟ್ಟಕ್ಕೆ ಒತ್ತಿಬಿಟ್ಟಿದ್ದಾರೆ. ಒಮ್ಮೆ ಹೇಳಿದ ನೆಗೆಟಿವ್ ಪದಗಳು ನಿಮ್ಮ ಮೇಲೆ ಅಳಿಸಲಾಗದ ಗುರುತು ಬಿಡುತ್ತವೆ. ನಾವು ಯಾವಾಗಲಾದರೂ ನೆಗೆಟಿವ್ ಮಾತುಗಳನ್ನ ಹೇಳಿದ್ರೆ ಅವು ನಮ್ಮನ್ನು ಬ್ಲ್ಯಾಕ್ ಪಾಯಿಂಟ್ ಹತ್ರ ಉಳ್ಕೊಂಡ್ಬಿಡ್ತಾವಲ್ಲೇ. ಅದನ್ನು ಯಾವತ್ತೂ ಹೇಳೋಕ್ಕೋಗ್ಬಾರ್ದು. ಹೇಳಿದ್ರೆ ಕೂಡ ಕ್ಯಾನ್ಸಲ್ ಅಂತ ಹೇಳಬೇಕು. ಒಮ್ಮೆ ಹೇಳಿದ ಪಾಸಿಟಿವ್ಗಳು ನಿನ್ನ ಜೀವನ ಹೊಸ ನಕ್ಷೆ ರಚಿಸುತ್ತವೆ. ನೀನು ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಅದೇನಾದರೂ ಪಾಸಿಟಿವ್ ಹೇಳಿದ್ರೆ ನಿನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗುತ್ತೆ, ಹೊಸ ಮ್ಯಾಪೇ ರೆಡಿ ಆಗುತ್ತೆ ನಿಮಗೆ. ಆದ್ದರಿಂದ ಹಿಂದೆ ಒಂದು ಪ್ರತಿಜ್ಞೆ ಮಾಡೋಣ, ಇವತ್ತಿಂದ ಒಂದು ಪ್ರತಿಜ್ಞೆ ಮಾಡೋಣ. ನನ್ನ ಬಗ್ಗೆ ನಾನೆಂದು ನೆಗೆಟಿವ್ ಮಾತಾಡಲ್ಲ, ನಾನು ಬಿಕಮ್ ಆಗಬೇಕು. ವ್ಯಕ್ತಿಯ ಬಗ್ಗೆ ಮಾತಾಡ್ತೀನಿ, ನನ್ನ ವ್ಯಕ್ತಿತ್ವ ಬಗ್ಗೆ, ನನ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ಬೇರೆ ಯಾವ್ದ್ರ ಬಗ್ಗೆ ಮಾತಾಡಲ್ಲ. ನನ್ನ ಫ್ಯೂಚರ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಫ್ಯೂಚರ್ನ ವರ್ಡ್ಸ್ಗಳನ್ನ ತುಂಬ ಸ್ಟ್ರಾಂಗಾಗಿ ತೊಗೊಂಡೋಗ್ತೀನಿ. ನನ್ನ ಫ್ಯೂಚರ್ ಮುಂದೆ ತೊಗೊಂಡು ಹೋಗುವಲ್ಲಿ, ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗುವಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋ ಮೈಂಡ್ ಸೆಟ್ಗೆ ಬರಬೇಕು. ಜೀವನ ಬದಲಿಸಬೇಕಾ ಅಂದರೆ ಖಂಡಿತವಾಗಿ ನಿಮ್ಮ ಮಾತುಗಳು, ನಿಮ್ಮ ಯೋಚನೆಗಳು, ನಿಮ್ಮ ಸುತ್ತಮುತ್ತಲಿರೋ ಪರಿಸರದಲ್ಲಿ ಎಲ್ಲನೂ ಬದಲಾಯಿಸಬೇಕು. ಫಸ್ಟ್ ನೀವೇನು ಬದಲಾಯಿಸಬೇಕು ಅಂದರೆ ನಿಮ್ಮ ಮಾತುಗಳು ಆಡೋ ರೀತಿ ಬದಲಾಯಿಸಬೇಕು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನಿಮಗೂ ಡೈಲಿ ಮೋಟಿವೇಷನ್ಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.